ಭಗವದ್ಗೀತಾ ಕಾವ್ಯರೂಪ ಅಧ್ಯಾಯ 8 ಅಕ್ಷರ ಬ್ರಹ್ಮಯೋಗವು. ಬ್ರಹ್ಮವೆಂದರೇನು, ಆಧ್ಯಾತ್ಮವೆಂದರೇನು, ಕರ್ಮವೆಂದರೇನು, ಆದಿಭೂತವೆಂದರೆ ಯಾವುದು, ಆದಿದೈವವೆಂಬುದು ಯಾವುದು ಎಂದು ಪಾರ್ಥನು ಪುರುಷೋತ್ತಮನ ಕೇಳಿದನು. ಈ ದೇಹದಲ್ಲಿ ಆದಿಯಜ್ಞನು ಯಾರು ಮತ್ತು ನಿಯಮಾತ್ಮದಿಂದ ಅವರ ಕೊನೆಯ ಕಾಲದಲ್ಲಿ ನೀನು ಹೇಗೆ ಸ್ಮರಿಸಲ್ಪಡುವೆ ಎಂಬುದನ್ನು ತಿಳಿ ಹೇಳೆಂದ ಪಾರ್ಥ. ನಾಟರಹಿತನಾಗಿರುವ ವಸ್ತುವೆ ಪರಬ್ರಹ್ಮ. ಅದರ ಸ್ವಭಾವವೇ ಆಧ್ಯಾತ್ಮ ಭೂತಕೋಟಿಗಳ ಜೀವಿಗಳ ಉತ್ಪನ್ನ ಮಾಡುವ ಸೃಷ್ಟಿ ವ್ಯಾಪಾರವೇ ಕರ್ಮವೆನಿಸುವುದೆಂದ ಮುರವೈರಿ. ನಾಶವಾಗುವ ಶರೀರಗಳು ಆದಿಭೂತಗಳು. ಜೀವಾಭಿಮಾನಿಯಾಗಿ ಹಿರಣ್ಯಗರ್ಭ ಪುರುಷನು ಅಧಿದೈವತವು. ದೇಹದಾರಿಗಳಲ್ಲಿ ಶ್ರೇಷ್ಠನ ದೇಹದಲ್ಲಿ ಅಂತರ್ಯಾಮಿಯಾದ ನಾನೇ ಆದಿಯಜ್ಞ. ಅಂತ್ಯಕಾಲದಲ್ಲಿ ನನ್ನನ್ನೇ ಸ್ಮರಿಸುತ್ತ ಯಾವನು ಶರೀರ ತ್ಯಾಗವ ಮಾಡುವನೋ ಅವನು ನಿಷ್ಠಂಶೀಲಿ ನನ್ನ ಸ್ವರೂಪವನ್ನೇ ಪಡೆಯುವನೆಂದ ಮುರಾರಿ. ಅಂತ್ಯಕಾಲದ ಶರೀರವನ್ನು ಬಿಡುವಾಗ ಯಾವ ವಸ್ತುವ ಕುರಿತು ಚಿಂತಿಸುವರೋ ಆ ಚಿಂತನಾ ಬಲದಿಂದ ಅದೇ ಗತಿಯ ಪಡೆಯುವರೆಂದ ಮುರಾರಿ ಪಾರ್ಥನಿಗೆ. ಸದಾ ನನ್ನನ್ನೇ ಸ್ಮರಿಸುತ್ತ ನಿನ್ನ ಕರ್ತವ್ಯವಾಗ ಯುದ್ಧವನ್ನು ನೀ ಮಾಡು. ಮನ ಬುದ್ಧಿಗಳು ನನಗೆ ಅರ್ಪಿತವಾಗಿರುವುದಾದರೆ ನೀನು ನನ್ನನ್ನೇ ಪಡೆಯುವುದು ನಿಶ್ಚಿತವೆಂದ ಮುರವೈರಿ. ಅಭ್ಯಾಸ ಯೋಗದ ಮೂಲಕ ಮನಸ್ಸನ್ನು ಸ್ಥಿರಗೊಳಿಸಿ ಆತ್ಮನ ಚಿಂತೆಯನ್ನೇ ಮಾಡುವವನು ಪರಮಾತ್ಮನನ್ನು ಪಡೆಯುವನೆಂದು ಹೇಳಿದ ಮುರವೈರಿ. ಸರ್ವಜ್ಞನು, ಪುರಾಣ ಪುರುಷನು, ಸರ್ವ ನಿಯಾಮಕನು, ಸೂಕ್ಷ್ಮಾತಿ ಸೂಕ್ಷ್ಮನು, ಎಲ್ಲವನ್ನೂ ಆಧರಿಸಿರುವವನು, ಅಚಿಂತ್ಯರೂಪನ ಆದಿತ್ಯವರ್ಣನು, ಅವಿದ್ಯಾತೀತನು ಆದ ಆ ಪುರುಷನನ್ನು ಯಾರು ಧ್ಯಾನಿಸುವರೋ ಅವನು ಮರಣಕಾಲದ ಎಚ್ಚರವಾದ ಮನಸ್ಸಿನಿಂದಲೇ ಭಕ್ತಿಯುತವಾಗಿ ಯೋಗ ಬಲದ ಮೂಲಕ ಭ್ರೂಮಧ್ಯದಲ್ಲಿ ಪ್ರಾಣವನ ನಿಲ್ಲಿಸಿದಂತಹ ಸಾಧಕನು ಆ ದಿವ್ಯವಾದ ಪರಮಪುರುಷನ ಪಡೆಯುವನು. ಯಾವುದನ ವೇದವೇತ್ತರು ಅಕ್ಷರ ಪುರುಷ ಎಂದು ಹೇಳುವರೋ, ವಿರಾಗಿಗಳೆಲ್ಲ ಯಾವ ಫಲವನ್ನು ಪಡೆವರೋ, ಯಾವುದನ್ನು ಇಚ್ಛಿಸಿ ಸಾಧಕರು ಬ್ರಹ್ಮಚರ್ಯವ ಆಚರಿಸುವರೋ ಅದಕ್ಕೇನೆಂದ ಮುರಾರಿ. ಇಂದ್ರಿಯಗಳನ್ನೆಲ್ಲ ತೋಟಿಯಲ್ಲಿಟ್ಟು ಮನವ ಹೃದಯದಲ್ಲಿ ನಿಲ್ಲಿಸಿ ಪ್ರಾಣವಾಯುವ ಬ್ರಹ್ಮರಂಧ್ರಕ್ಕೆ ಇರಿಸಿ ಯೋಗಧಾರಣೆ ಮಾಡಿಕೊಂಡು ಮತ್ತೆ ಬ್ರಹ್ಮವಾಚಕವಾದ ಓಂಕಾರವನ್ನು ಉಚ್ಚರಿಸುತ್ತ ನನ್ನನ್ನೇ ಚಿಂತಿಸುತ್ತ ಯಾವನು ದೇಹವನ್ನು ಬಿಡುವನೋ ಅವನು ಪರಮಗತಿಹ ಮೋಕ್ಷವನ್ನು ಪಡೆಯುವನೆಂದ ಮುರಾರಿ. ಅನನ್ಯ ಚಿತ್ತದಲ್ಲಿ ಸದಾ ನನ್ನನ್ನೇ ಸ್ಮರಿಸುವ ನಿತ್ಯಯುಕ್ತನಾದ ಯೋಗಿಗೆ ನಾನು ಸುಲಭದಲ್ಲಿ ಸಿಗುವೆನೆಂದು ಅರುಹಿದ ಮುರಹರಿಯು ಪಾರ್ಥನಿಗೆ ಮುದದಿಂದ. ಅಶಾಶ್ವತವು ದುಃಖದಿಂದ ಕೂಡಿರಲು ಆಗಿರುವ ಸಂಸಾರ ಚಕ್ರಕ್ಕೆ ಪುನಃ ಬರನು. ಅವನು ಪರಮಸಿದ್ಧಿಯ ಪಡೆಯುವನೆಂದು ಹೇಳಿದ ಮುರಹರಿಯು ಪಾರ್ಥನಿಗೆ. ಬ್ರಹ್ಮಲೋಕಾದಿಯಾಗಿ ಎಲ್ಲ ಲೋಕಗಳು ಪುನರಾವೃತ್ತಿಯುಳ್ಳವುಗಳು. ಹೇ ಪಾರ್ಥ, ನನ್ನ ಸೇರಿದವರಿಗೆ ಮಾತ್ರ ಪುನರ್ಜನ್ಮವೆಂದರೆಂದು ಅರುಹಿದನು ಮುರವೈರಿ. ಬ್ರಹ್ಮನ ಒಂದು ಹಗಲು 1000 ಯುಗಗಳ ಕಾಲ ಮತ್ತು ಒಂದು ರಾತ್ರಿಯು 1000 ಯುಗಗಳ ಪರ್ಯಂತವೆಂದು ಕಾಲಮಾನವ ಅಳೆವ ತಜ್ಞರು ಹೇಳುವರೆಂದ ಮುರಾರಿ. ಈ ಭೂತ ಸಮುದಾಯವು ಮತ್ತೆ ಮತ್ತೆ ಹುಟ್ಟಿ ಮತ್ತೆ ಮತ್ತೆ ಪ್ರಳಯವಾಗುವುದೇ ಪಾರ್ಥ, ಇದನ್ನರಿತು ನಡೆ ಎಂದು ಹೇಳಿದ ಮುರಹರಿಯು. ಅವ್ಯಕ್ತ ಪ್ರಕೃತಿಗಿಂತ ವಿಲಕ್ಷಣವೂ ಶ್ರೇಷ್ಠವೂ ಸನಾತನವೂ ಆದ ಬ್ರಹ್ಮತತ್ವವು ಇದೆ. ಅದು ನಾಶವಾಗುವ ಸಮಸ್ತ ಭೂತಗಳಿವೆಯಾದರೂ ಅದು ಅವಿನಾಶಿ ಎಂದು ಹೇಳಿದ ಮುರಾರಿ. ಅವ್ಯಕ್ತನೆಂದು, ಅಕ್ಷರನೆಂದು, ಪರಮಗತಿಯೆಂದು ಯಾವುದನ್ನು ಸೇರಿದವರು ಮತ್ತೆ ಪುನಃ ಸಂಸಾರಕ್ಕೆ ತಿರುಗಿ ಬರುವುದಿಲ್ಲವೋ ಅದು ನಾನಿರುವ ಸ್ಥಳವೆಂದು ಅರುಹಿದ ಮುರಾರಿ ಪಾರ್ಥನಿಗೆ. ಎಲ್ಲ ಜೀವರಾಶಿಗಳು ಯಾರಲ್ಲಿರುವುದೋ ಮತ್ತು ಯಾರು ಈ ಸಚರಾಚರ ಪ್ರಪಂಚವನ್ನು ವ್ಯಾಪಿಸಿದ್ದಾನೋ ಆ ಪರಮ ಪುರುಷನ ಅನ್ಯ ಭಕ್ತಿಯಿಂದ ಮಾತ್ರ ಪಡೆಯಲು ಸಾಧ್ಯ. ಹೇ ಪಾರ್ಥ, ಸಾಧಕರಾದವರು ಯಾವಾಗ ತತ್ಪರೆ ಹಿಂದೆ ಬರುವ ಮತ್ತು ಹಿಂದೆ ಬಾರದ 2 ಕಾಲವ ನಿನಗೆ ಹೇಳುವೆ ಕೇಳೆಂದ ಮುರವೈರಿ ಪಾರ್ಥನಿಗೆ. ಅಗ್ನಿ, ಜ್ಯೋತಿ, ಹಗಲು, ಶುಕ್ಲಪಕ್ಷ ಅಥವಾ ಉತ್ತರಾಯಣ ಕಾಲದಲ್ಲಿ ಸತ್ತಂತಹ ಸಾಧಕರು ಬ್ರಹ್ಮಲೋಕವ ಸೇರಿ ಪುನಃ ಹಿಂದೆ ಬರರು ಎಂದ ಮುರಾರಿ ಪಾರ್ಥನಿಗೆ. ಹೊಗೆಯು ರಾತ್ರಿಯು ಕೃಷ್ಣಪಕ್ಷ ಅಥವಾ ದಕ್ಷಿಣಾಯನ ಕಾಲದಲ್ಲಿ ಹೋದ ಸಾಧಕರು ಚಂದ್ರಲೋಕವ ಸೇರಿ ಪುನಃ ಹಿಂದೆ ಬರುವರು ಎಂದು ತಿಳಿಸಿದ ಮುರಹರಿಯು ಪಾರ್ಥಂಗೆ. ಶುಕ್ಲ ಮತ್ತು ಕೃಷ್ಣಗಳೆಂಬ 2 ಮಾರ್ಗಗಳು ಪ್ರಪಂಚದಲ್ಲಿ ಅನಾದಿಯಿಂದಲೂ ಇಹುದು.
ಇದರಲ್ಲಿ ಒಂದು ಪುನರಾವೃತ್ತಿಯುಳ್ಳದ್ದು ಮತ್ತು ಇನ್ನೊಂದು ಇರಲಿಲ್ಲ ಅಂತದ್ದೆಂದು ನುಡಿದನು ಮುರಾರಿ. ಈ ಎರಡು ಮಾರ್ಗಗಳನ್ನು ತಿಳಿದು ನಿಜವಾದ ಯೋಗಿಯು ಮೋಹಗೊಳ್ಳನು. ಆದುದರಿಂದ ಪಾರ್ಥ, ನೀನು ತದಾಕಾರ ಯೋಗಯುಕ್ತನಾಗಿರೆಂದು ತಿಳಿಸಿದ ಮುರಾರಿ ಪಾರ್ಥನಿಗೆ. ಇದು ತಿಳಿದ ಯೋಗಿಯು ಶ್ರೌತ ಮತ್ತು ಸ್ಮಾರ್ತಕರ್ಮಗಳ ತಪಸ್ಸು ಮತ್ತು ದಾನಗಳ ಮಾಡುವುದರಿಂದ ಬರುವ ಪುಣ್ಯವ ಅತಿಕ್ರಮಿಸಿ ಪರಮ ಪದವನ್ನು ಪಡೆಯುವರೆಂದ ಮುರಾರಿ. ಅಕ್ಷರ ಬ್ರಹ್ಮಯೋಗವು ಮುಗಿಯಿತು. ಅಧ್ಯಾಯ 9. ರಾಜವಿದ್ಯಾ ರಾಜಗುಷ್ಠಯೋಗ. ಅಸೂಯಾರಹಿತನಾದ ನಿನಗೆ ಈಗ ಅತ್ಯಂತ ರಹಸ್ಯಜ್ಞಾನವನ್ನೆನ್ನ ಅನುಭವಕ್ಕೆ ಬರುವಂತೆ ವಿವರಿಸುವೆ ಕೇಳಿ ಪಾರ್ಥ. ಇದು ತಿಳಿದು ನೀನು ಸಂಸಾರ ಬಂಧನದಿಂದ ಬಿಡುಗಡೆಯ ಪಡೆಯುವೆ ಎಂದ ಮುರಾರಿ. ವಿದ್ಯೆಗಳಿಗೆಲ್ಲ ಶ್ರೇಷ್ಠವಾಗ ಈ ವಿದ್ಯೆಯನ್ನು ರಹಸ್ಯವಾದದು ಮತ್ತು ಪವಿತ್ರವಾದದು ಸುಲಭವಾದದು ಮಾತ್ರವಲ್ಲದೆ ಅವ್ಯಯದ ಇದರ ಫಲವನ್ನು ಪ್ರತ್ಯಕ್ಷದಲ್ಲಿ ಕಾಣುವೆ ನೀನೆಂದ ಮುರಾರಿ. ಈ ಜ್ಞಾನದಲ್ಲಿ ಶ್ರದ್ಧೆಯಿಲ್ಲದ ಮೂಢಮಾನವರು ನನ್ನ ಪಡೆಯದೆ ಮತ್ತೆ ಮತ್ತೆ ಸಂಸಾರ ಚಕ್ರದಲ್ಲಿ ತಿರುಗುತ್ತಿರುವರು ತಿಳಿಯೆಂದು ಬೋಧಿಸಿದ ಮುರಾರಿ ಪಾರ್ಥನಿಗೆ. ಅವ್ಯಕ್ತನಿಹ ನನ್ನಿಂದ ಈ ಜಗವೆಲ್ಲ ವ್ಯಾಪಿಸಿದೆ. ಇಲ್ಲಿ ಕಾಣುವ ಸಮಸ್ತ ಜೀವರಾಶಿಗಳೆಲ್ಲ ನನ್ನೊಳಗಿವೆಯಾದರೂ ಅವುಗಳಲ್ಲಿ ನಾನಿಲ್ಲೆಂದು ತಿಳಿಸಿದ ಮುರಾರಿ ಪಾರ್ಥನಿಗೆ. ನಿಜದಲ್ಲಿ ಹೇಳಬೇಕೆಂದರೆ ಯಾವ ಜೀವರಾಶಿಗಳು ನನ್ನಲ್ಲಿಲ್ಲ. ತಿಳಿ ಪರಮಾಶ್ಚರ್ಯಕರವಿಹ ನನ್ನ ಯೋಗೈಶ್ವರ್ಯವನ್ನು ನೀ ನೋಡು. ಜೀವರಾಶಿಗಳ ಕಾಪಾಡುವವನು ನಾನಾದರೂ ಅವುಗಳಲ್ಲಿ ನಾನಿಲ್ಲೆಂದ ಮುರಾರಿ. ಎಲ್ಲೆಲ್ಲಿಯೂ ತಿರುಗುವ ವಾಯುವು ಹೇಗೆ ಆಕಾಶದಲ್ಲಿರುವುದು ಹಾಗೆ ಸಮಸ್ತ ಜೀವರಾಶಿಗಳು ನನ್ನಲ್ಲಿ ಇರುವುದೆಂಬುದ ನಿಶ್ಚಯಿಸಿ ತಿಳಿಯೆಂದ ಮುರಾರಿ ಪಾರ್ಥನಿಗೆ. ಎಲ್ಲ ಜೀವರಾಶಿಗಳು ನನ್ನಲ್ಲಿರುವರು. ಕಲ್ಪದ ಆದಿಯಲ್ಲಿ ಅವುಗಳ ಉತ್ಪತ್ತಿ, ಕಲ್ಪಾಂತದಲ್ಲಿ ಅವುಗಳ ಪ್ರಳಯ ಇವೆಲ್ಲವೂ ನನ್ನಲ್ಲೇ ನಡೆಯುವುದೆಂದ ಮುರಾರಿ. ನನ್ನ ಮಾಯಾಶಕ್ತಿಯನ್ನು ಉಪಯೋಗಿಸಿ ಈ ಚರಾಚರ ಜಗತ್ತನೆಲ್ಲವ ಪುನಃ ಪುನಃ ನಾನೇ ಹುಟ್ಟಿಸುವೆನೆಂದು ಹೇಳಿದ ಮುರಾರಿ ಪಾರ್ಥನಿಗೆ ಮುದದಿಂದ, ಹೇ ಧನಂಜಯ, ಇದರಿಂದ ನನಗಾವ ಹಾನಿಯೂ ಇಲ್ಲ ತಿಳಿ. ಉತ್ಪತ್ತಿ ಸ್ಥಿತಿ ಲಯಗಳಲ್ಲಿ ನಾನು ಉದಾಸೀನನಾಗಿದ್ದು ನಿರಾಸಕ್ತನಾಗಿರುವೆ ಎಂದ ಮುರಾರಿ ಪಾರ್ಥನಿಗೆ. ಹೇ ಧನಂಜಯ, ನನ್ನ ಸನ್ನಿಧಿಯಲ್ಲೇ ಪ್ರಕೃತಿಯು ಈ ಚರಾಚರ ಜಗವನ್ನು ಸೃಷ್ಟಿಸುವುದು ಮತ್ತು ಅದರ ಕಾರಣದಿಂದ ಇಡೀ ಜಗತ್ತು ಪರಿವರ್ತನೆಯ ಕಾಣುತ್ತಿರುವುದು ತಿಳಿಯೆಂದ ಮುರಾರಿ. ಮೂಢ ಮನುಜರು ಶರೀರಧಾರಿಯಾಗಿ ಕಾಣುವ ನನ್ನನ್ನು ಸರಿಯಾಗಿ ತಿಳಿಯದೆ ನನ್ನ ಸ್ವರೂಪ ಜ್ಞಾನವರಿಯದೆ ಅದರ ವಿಚಾರದಲ್ಲಿ ಅಜ್ಞಾನಿಯಾಗಿ ಹರೆಂದ ಮುರಾರಿ. ಅವರು ರಾಕ್ಷಸೀ ರೂಪವಾದ ಪುರಿ ಪ್ರಕೃತಿಗೆ ಸಿಕ್ಕಿಕೊಂಡವರಾಗಿ ವ್ಯಕ್ತವಾಗಿ ಆಸೆಗಳ ಹೊತ್ತು ವ್ಯಕ್ತವಾದ ಕರ್ಮಗಳ ಮಾಡುತ್ತ ವ್ಯಕ್ತವಾಗಿ ಜೀವಿಸುವರು ಕೇಳೆಂದು ಹೇಳಿದ ಮುರಾರಿ. ಮತ್ತೆ ಕೇಳಿ ಪಾರ್ಥ, ಸಜ್ಜನರಾದವರು ಸತ್ಯಗುಣವನ್ನು ಆಶ್ರಯಿಸಿ ಜಗತ್ತಿನ ಸೃಷ್ಟಿಕರ್ತನ ನನ್ನನ್ನು ಅನನ್ಯ ಭಾವದಿಂದಲೇ ಭಜಿಸುತ್ತ ನನ್ನ ಧ್ಯಾನದಲ್ಲಿ ಆಸಕ್ತರಾಗಿ ಹರು ಕೇಳೆಂದ. ಒಂದೇ ಮನಸ್ಸಿನಲ್ಲಿ ನಿತ್ಯ ನಿರಂತರವೂ ನನ್ನ ಕೀರ್ತನೆಯ ಮಾಡುತ್ತಾ ಭಕ್ತಿಯಿಂದಲೇ ನನ್ನನ್ನು ನಮಸ್ಕರಿಸುತ್ತಾ ನನ್ನ ಪ್ರಾಪ್ತಿಗಾಗಿ ಶ್ರಮಿಸುತ್ತಿವರು ತಿಳಿಯಂದ ಮುರಾರಿ. ಹೀಗೆ ಕೆಲವರು ಜ್ಞಾನಯಜ್ಞನೆ ನನ್ನ ಉಪಾಸನೆಯ ಮಾಡುವರು. ಇನ್ನು ಕೆಲವರು ವಿಶ್ವರೂಪವ ನನ್ನ ಏಕಭಾವರಿ, ಮತ್ತೆ ಕೆಲವರು ಭೇದಭಾವರಿ ಭಜಿಪರು ಕೇಳೆಂದ. ಯಾಗವೂ ನಾನೇ, ಯಜ್ಞವೂ ನಾನೇ, ಸ್ವಹಾಕಾರವೂ ನಾನೇ, ಸ್ವಾಹಾಕಾರವೂ ನಾನೇ, ಅಜ್ಯವೂ ನಾನೇ. ಅಲ್ಲಿ ಅಗ್ನಿಸ್ವರೂಪರ ಯಜ್ಞೇಶ್ವರನು ನಾನೇ, ಯಜ್ಞೇಶ್ವರನಿಗೆ ಕೊಟ್ಟ ಆಹುತಿಯು ನಾನೆಂದ ಮುರಾರಿ. ಈ ಜಗತ್ತಿಗೆ ತಾಯಿ, ತಂದೆ, ಪೋಷಕ ಮತ್ತು ತಾತನೂ ನಾನೇ. ವೇದಗಳಲ್ಲಿ ಹೇಳಿರುವ ಪವಿತ್ರವಾದ ಓಂಕಾರವೂ ನಾನೇ ಮತ್ತು ವೇದಗಳು ನಾನೇ ಎಂದ ಮುರಾರಿ ಪಾರ್ಥನಿಗೆ. ಈ ಜಗತ್ತಿಗೆ ಗತಿ ನಾನೇ, ಅದರ ಭರಣ ಮಾಡುವವ ಪ್ರಭು ಮತ್ತು ಸಾಕ್ಷಿಯು ನಾನೇ. ಜಗತ್ತಿಗೆ ನಿವಾಸ ಸ್ಥಾನವು, ಆಶ್ರಯದಾತ, ಆಪ್ತ, ಉತ್ಪತ್ತಿ ಸ್ಥಿತಿ ಪ್ರಳಯ ಕಾರಣನು, ಅವ್ಯಯ ಬೀಜನೂ ನಾನೇ ಎಂದ ಮುರಾರಿ. ಪ್ರಪಂಚಕ್ಕೆ ಸೂರ್ಯನ ಮೂಲಕ ಶಾಖವನ್ನು ಕೊಡುವವನು ಮತ್ತು ಮಳೆಗರೆಯುವವನು ನಾನೇ. ಏ ಅರ್ಜುನ, ಅಮೃತವೂ ಮೃತ್ಯುವೂ ನಾನೇ, ಸತ್ಮತ್ತಸತ್ತೆರಡೂ ನಾನೇ ಎಂದ ಮುರಾರಿ. ಕರ್ಮಭಾಗದಲ್ಲಿ ಶ್ರದ್ಧೆ ಇರುವ ಸೋಮಯಾಜಿಗಳು ಯಜ್ಞಗಳಿಂದ ನನ್ನನ್ನು ಪೂಜಿಸಿ ಸ್ವರ್ಗವನ್ನು ಬೇಡಿ ಅವರು ಆ ಪುಣ್ಯಬಲದಿಂದ ಅದನ್ನು ಪಡೆದು ದಿವ್ಯಭೋಗಗಳ ಯಥೇಚ್ಛವಾಗಿ ಅನುಭವಿಸುವರೆಂದ.
ಸ್ವರ್ಗ ಸುಖವನ್ನನುಭವಿಸಿ ಸಾಕಷ್ಟು ಪುಣ್ಯವು ಕ್ಷೀಣಿಸಲು ಪುನಃ ಈ ಕರ್ಮಭೂಮಿಗೆ ಹಿಂದಿರುಗಿ ಈ ರೀತಿಯದವರು ಕರ್ಮಕಾಂಡವನ್ನೇ ಅವಲಂಬಿಸಿ ಸಂಸಾರ ಚಕ್ರದಲ್ಲೇ ತಿರುಗುತ್ತಿಹರೆಂದ ಮುರಾರಿ. ಅನನ್ಯ ಮನದಿಂದ ಯಾರು ನನ್ನನ್ನು ಚಿಂತನೆ ಮಾಡುವರು, ಅಂತಹ ನಿತ್ಯಯುಕ್ತರ ಯೋಗಕ್ಷೇಮವನ್ನು ನಾನೇ ವಹಿಸಿಕೊಳ್ಳುವೆನೆಂದು ಹೇಳಿದ ಮುರವೈರಿ ಪಾರ್ಥನಿಗೆ ಮುದದಿಂದ. ಇತರ ದೇವತೆಗಳ ಪೂಜಿಸುವವರು ಶ್ರದ್ಧೆಯಿಂದಲೇ ನನ್ನನ್ನೇ ಪೂಜಿಸುವರೆಂದರಿತು ಅವರು, ಆದರೂ ಅದು ಅವಿಧಿಪೂರ್ವಕವಾಗಿ ಅವರು ನನಗೆ ಮಾಡುವ ಪೂಜೆ ಎಂದು ಹೇಳಿದ ಮುರವೈರಿ ಪಾರ್ಥನಿಗೆ. ಮಟ್ಟ ಕೇಳೈ ಕೌಂತೆಯ, ಸಮಸ್ತ ಪೂಜೆಗಳ ಭೋಕ್ತೃವೂ ನಾನೇ, ಪ್ರಭುವೂ ನಾನೇ. ಆದರೆ ಅವನು ನನ್ನನ್ನು ಸರಿಯಾಗಿ ಅರಿಯದೆ ವಂಚಿತರಾಗಿ ಹರೆಂದ ಮುರವೈರಿ. ಮಟ್ಟ ಕೇಳೈ ಪಾರ್ಥ, ದೇವತೆಗಳ ಪೂಜಿಸುವವರು ದೇವತೆಗಳನ್ನೇ, ಪಿತೃಗಳ ಪೂಜಿಸುವವರು ಪಿತೃಗಳನ್ನೇ, ಭೂತ ಪ್ರೇತಗಳ ಪೂಜಿಸುವವರು ಭೂತಗಳನ್ನೇ, ನನ್ನ ಭಜಿಸುವವರು ನನ್ನನ್ನೇ ಪಡೆಯುವರೆಂದ ಮುರಾರಿ. ಆರಾಧಿಸುವ ಭಕ್ತರು ನೀರನೋ ಪತ್ರವನೋ ಪುಷ್ಪವನೋ ಅಥವಾ ಫಲವನ್ನೋ ನನಗೆ ಭಕ್ತಿಯಿಂದಲೇ ಕೊಡುವುದಾದರೆ ಅದನ್ನು ನಾನು ಪ್ರೀತಿಯಿಂದಲೇ ಸ್ವೀಕರಿಸುವೆನೆಂದ ಮುರಾರಿ. ಇದೇ ಪಾರ್ಥ, ನೀನು ಯಾವ ಕೆಲಸವ ಮಾಡಿದರು, ಏನೇ ತಿಂದರು, ಯಾವ ತಪಸ್ಸು ಯಜ್ಞಗಳ ಮಾಡಿದರು, ಏನೇ ದಾನವ ಕೊಟ್ಟರು ಅದೆಲ್ಲವನ್ನೂ ನನಗೆ ಅರ್ಪಣೆಯ ಮಾಡೆಂದ ಮುರಾರಿ ಮುರದಿಂದ. ಈ ಥರದಲ್ಲಿ ನೀನು ಅರ್ಪಣಾಭಾವದಲ್ಲಿ ನನ್ನನ್ನು ಭಜಿಸುವುದಾದರೆ ಕರ್ಮಬಂಧನದಿಂದ ಬಿಡುಗಡೆಯ ಪಡೆಯುವೆ. ಸನ್ಯಾಸ ಯೋಗಯುಕ್ತನಾಗಿಯ ನೀನು ನನ್ನನ್ನು ಸೇರುವೆ ಎಂದ ಮುರಾರಿ. ಜೀವರಾಶಿಗಳೆಲ್ಲದರಲ್ಲಿ ನಾನು ಸಮಾನನಾಗಿರುವೆ. ನನಗಾರ ಮೇಲೂ ದ್ವೇಷವಾಗಲಿ ಪ್ರೀತಿಯಾಗಲಿ ಇಲ್ಲ. ಭಕ್ತಿಪೂರ್ವಕವಾಗಿ ನನ್ನ ಭಜಿಸುವ ಭಕ್ತರಲ್ಲಿ ನಾನಿರುವೆ, ನನ್ನಲ್ಲಿ ಅವರಿರುವರೆಂದ ಮುರವೈರಿ. ಪಾಪಿಗಳನ್ನೆಲ್ಲ ಮಹಾಪಾಪಿಯಾದವನೂ ಸಹ ನನ್ನನ್ನು ಅನನ್ಯ ಭಾವದಲ್ಲಿ ಭಜಿಸುವುದಾದರೆ ಅವನು ದಂಜನ್ನು ಅರಿಯಬೇಕು. ಯಾಕೆಂದರೆ ಅವನ ನಿಶ್ಚಯವು ಸರಿಯಾದುದೆಂದ ಮುರಾರಿ. ಅವನು ಅತಿ ಬೇಗನೆ ಧರ್ಮಾತ್ಮನಾಗಿ ಪೂರ್ಣ ಶಾಂತಿಯ ಪಡೆಯುವನು. ನನ್ನ ಭಕ್ತರಿಗೆ ಎಂದಿಗೂ ನಾಟವಿಲ್ಲವೆಂಬುದು ನಿಶ್ಚಯವಾಗಿ ನೀ ತಿಳಿಯಂದ ಮುರವೈರಿ ಪಾರ್ಥನಿಗೆ. ಇದೇ ಪಾರ್ಥ, ನನ್ನ ನಾಟ್ಯಿಸುವ ಭಕ್ತರು ಸ್ತ್ರೀಯರು, ವೈಶ್ಯರು, ಶೂದ್ರರು, ಪಾಪಿಗಳಾದರೂ ಸಹ ಉತ್ತಮ ಪದವಿಯನ್ನು ಪಡೆಯುವರೆಂದು ಹೇಳಿದ ಮುರಾರಿ ಪಾರ್ಥನಿಗೆ. ಪುಣ್ಯಾತ್ಮರಾದ ಬ್ರಾಹ್ಮಣರ ಬಗೆಗೆ, ಭಕ್ತರ ಬಗೆಗೆ ಹಾಗೂ ರಾಜರ್ಷಿಗಳ ಬಗೆಗೆ ಹೇಳುವುದೇನಿದೆ? ನೀನು ಕೂಡ ನಿತ್ಯವೂ ದುಃಖಮಯವೂ ಆದ ಪ್ರಪಂಚವನ್ನು ಬಿಟ್ಟು ನನ್ನನ್ನು ಸೇರೆಂದ ಮುರಾರಿ. ಮನಸ್ಸಿನ ಮೂಲಕ ನನ್ನನ್ನೇ ಚಿಂತಿಸುತ್ತಿರು, ನನ್ನನ್ನೇ ನವರತ ಭಜಿಸುತ್ತಿರು, ನನ್ನನ್ನೇ ನಮಸ್ಕರಿಸು, ನನಗಾಗಿ ಕರ್ಮವನ್ನೇ ಮಾಡು. ಈ ರೀತಿ ನೀನು ಎಲ್ಲ ವಿಧದಲ್ಲೂ ಶರಣು ಬಂದರೆ ನನ್ನನ್ನೇ ಸೇರುವೆ ಎಂದ ಮುರಾರಿ. ರಾಜವಿದ್ಯಾ ರಾಜಗುಪ್ತ ಯೋಗವು ಮುಗಿಯಿತು.